ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ವತಿಯಿಂದ ಹುತಾತ್ಮರ ದಿನಾಚರಣೆಯು ನಗರದಲ್ಲಿ ಸೋಮವಾರ ಶ್ರದ್ಧಾಭಕ್ತಿಯಿಂದ ಜರುಗಿತು. ನಗರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆಯಲ್ಲಿ ಇರಿಸಲಾದ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು ಹೊರತೆಗೆದು ಪುಷ್ಪ ಮಾಲೆಗಳಿಂದ ಶೃಂಗರಿಸಿ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ಸದಸ್ಯರ ನೇತೃತ್ವದಲ್ಲಿ ಪೊಲೀಸ್ ವಾದ್ಯದೊಂದಿಗೆ ನಗರದ ಮಂಗೇರಿರ ಮುತ್ತಣ್ಣ ಹಾಗೂ ಜನರಲ್ ತಿಮ್ಮಯ್ಯ ವೃತ್ತದ ಮುಖ್ಯ ರಸ್ತೆ ಮೂಲಕ ಗಾಂಧೀಜಿಯವರ ಚಿತಾಭಸ್ಮವನ್ನು ಕೊಂಡೊಯ್ದು ಗಾಂಧಿ ಮಂಟಪದಲ್ಲಿಟ್ಟು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಮರ್ಪಿಸಲಾಯಿತು. ಇದೇ ಸಂದರ್ಭ ಪೊಲೀಸ್ ಮೀಸಲು ಪಡೆಯ ಸಬ್ ಇನ್ಸ್ಪೆಕ್ಟರ್ ರಾಕೇಶ್ ಮತ್ತು ತಂಡದವರು 3 ಸುತ್ತುಗಳ ಕುಶಾಲ ತೋಪು ಹಾರಿಸುವ ಮೂಲಕ ರಾಷ್ಟ್ರಪಿತರಿಗೆ ಪೊಲೀಸ್ ಗೌರವಾರ್ಪಣೆ ಸಲ್ಲಿಸಲಾಯಿತು. ಬಳಿಕ उतराए प्रभु चरणों की सेवा के कब जाने रे. ಬಳಿಕ ಮೌನಾಚರಣೆ ನಡೆಯಿತು. ಪೊಲೀಸ್ ವಾದ್ಯವು ಸಿದ್ದೇಶ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡದವರು ರಾಷ್ಟ್ರಗೀತೆ ಹಾಡಿ ಗಮನ ಸೆಳೆದರು. ಗಾಂಧಿ ಮಂಟಪದಲ್ಲಿ ಸರ್ವಧರ್ಮ ಪ್ರಾರ್ಥನೆ, ಗಾಂಧೀಜಿಯವರ ಮೆಚ್ಚಿನ ಭಜನಾ ಗಾಯನ ಕಾರ್ಯಕ್ರಮವನ್ನು ಜಿಲ್ಲಾ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಬಿಜಿ ಅನಂತಶಯನ, ಲಿಯಾಕತ್ ಅಲಿ ಹಾಗೂ ಸಂತ ಮೈಕಲರ ಶಾಲೆಯ ಗೈಡ್ಸ್ ತಂಡದ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು. ಸರ್ವಧರ್ಮ ಗುರುಗಳಿಂದ ಭಗವದ್ಗೀತೆ, ಬೈಬಲ್, ಕುರಾನ್ ಸಂದೇಶಗಳ ಪಠಣ ಮಾಡಲಾಯಿತು. ಸರ್ಕಾರಿ सबको सन्मति दे भगवान, ईश्वर अल्लाह तेरे नाम. सब कर्मों की जय बोलो, सत्कर्मों की जय बोलो, मानवता की. दर्शन से ही श्री राम के अंतर का घट भर जाए, जिनकी ला ततगौ फिल मीज़ान. बिस्मिल्लाहिर रहमानिर रहीम. ಸಂಪೂರ್ಣವಾಗಿ ವೇದಗಳ ಸಾರವನ್ನು ಸಂಗ್ರಹ ಮಾಡಲಾಗಿದೆ. ಇಂದಿನ ಭಾಷೆಯು ಸ್ವಲ್ಪ ಅಭ್ಯಾಸದಿಂದಲೇ ಸುಲಭವಾಗಿ ತಿಳಿದುಕೊಳ್ಳಬಲ್ಲಷ್ಟು ಸುಂದರ ಮತ್ತು ಸರಳವಾಗಿದೆ. ಸರ್ಕಾರಿ ಗೌರವಾರ್ಪಣೆ ಹಾಗೂ ಮೌನಾಚರಣೆಯ ಬಳಿಕ ಮೆರವಣಿಗೆಯಲ್ಲಿ ಗಾಂಧೀಜಿ ಚಿತಾಭಸ್ಮವನ್ನು ಮತ್ತೆ ಜಿಲ್ಲಾ ಖಜಾನೆಯಲ್ಲಿಟ್ಟು ಭದ್ರಗೊಳಿಸಲಾಯಿತು. ನಗರಸಭೆ ಅಧ್ಯಕ್ಷರಾದ ನೆರವಂಡ ಅನಿತಾ ಪೂವಯ್ಯ, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ ಎಂಎ ಅಯ್ಯಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಸರ್ವೋದಯ ಸಮಿತಿ ಅಧ್ಯಕ್ಷರಾದ ಅಂಬೇಕಲ್ಲು ಕುಶಾಲಪ್ಪ, ನಿಕಟಪೂರ್ವ ಅಧ್ಯಕ್ಷರಾದ ಟಿಪಿ ರಮೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆ ರಾಮರಾಜ್ ಅವರನ್ನು ನೇಮಕಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ.
ಬೆಂಗಳೂರು ನಗರ ಕಮಾಂಡ್ ಸೆಂಟರ್ ಡಿಸಿಪಿಯಾಗಿದ್ದ ರಾಮರಾಜ್ ಅವರು ಸೋಮವಾರ ಕೊಡಗು ಜಿಲ್ಲಾ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ನಿರ್ಗಮಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ ಎಂಎ ಅಯ್ಯಪ್ಪ ಅವರಿಂದ ಕೇಂದ್ರ ಗುಪ್ತಚರ ವಿಭಾಗದ ಎಸ್ಪಿಯನ್ನಾಗಿ ಸರ್ಕಾರ ನೇಮಕ ಮಾಡಿದ್ದು, ಸೋಮವಾರ ಸಂಜೆ 5 ಗಂಟೆಗೆ ನೂತನ ಎಸ್ಪಿ ಕೆ ರಾಮರಾಜ್ ಅವರಿಗೆ ನಿರ್ಗಮಿತ ಎಸ್ಪಿ ಕ್ಯಾಪ್ಟನ್ ಅಯ್ಯಪ್ಪ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ವರ್ಗಾವಣೆ ಪ್ರಕ್ರಿಯೆ ನಡೆದಿದ್ದು, ಸಂಜೆ 5 ಗಂಟೆಗೆ ತರಾತುರಿಯಲ್ಲಿ ನೂತನ ಎಸ್ಪಿ ಅಧಿಕಾರ ಸ್ವೀಕರಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಭಾಳ ಖುಷಿ ಆಯಿತು. ನನ್ನ ಪುಣ್ಯ, ಒಂದು ಅದೃಷ್ಟ ದೇವರು ಕೊಟ್ಟಿದ್ದೆ. ಸೊ ಕೊಡಗು ಜಿಲ್ಲೆ ಸೇವೆ ಮಾಡೋಕ್ಕೆ ಮತ್ತು ಕೊಡಗು ಜಿಲ್ಲೆ ಜನರು ಸೇವೆ ಮಾಡೋಕ್ಕೆ, ಸೊ ನನ್ನ ಆತ್ಮಸಾಕ್ಷಿಗೆ ಮತ್ತು ಕೊಡಗು ಕೊಡಗಿನ ನಾಗರಿಕರಿಗೆ ಅವರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ ತಿಳ್ಕೊಂಡಿದ್ದೀನಿ. ಸೊ ಇವಾಗ ಹೊಸ ಎಸ್ ಪಿ ಬಂದಿದ್ದಾರೆ ರಾಮರಾಜನ್ ಅವರು ಒಳ್ಳೆ ಬೆಂಗಳೂರು ಸಿಟಿಲೆಲ್ಲ ಕೆಲಸ ಮಾಡಿದ್ದಾರೆ. ಬೇರೆ ರೀತಿ ಅವರು ನಾವು ಇವಾಗ ಶುರು ಮಾಡಿರೋದು ಅದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸರ್, ಹಲವು ಸವಾಲಿನ ನಡುವೆನೂ ಕೊಡಗಿನಲ್ಲಿ ಕೆಲಸ ಮಾಡಿದ್ದೀರಾ. ಕೊರೋನಾ ಟೈಮಲ್ಲಿ ಆಗಲಿ, ಇಲ್ಲ ಇನ್ನೊಂದು ಪ್ರಕರಣ ಇತ್ತು ಸಿದ್ದರಾಮಯ್ಯ, ಆ ಎಲ್ಲ ಸವಾಲಿನ ನಡುವೆ ಕೆಲಸ ಮಾಡಿದ್ದು ಹೇಗೆ? ಅದೆಲ್ಲ ಒಂದು ಅನುಭವ ಅಂತ ತಿಳ್ಕೊಂಡು, ಸೊ ಜೀವನದ ಒಂದು ಪರೀಕ್ಷೆ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗ್ತೇವೆ. ಎವ್ರಿ ಡೇ ವಾಸ್ ಮೆಮೊರೇಬಲ್, ಎವ್ರಿ ಸೆಕೆಂಡ್ ವಾಸ್ ಮೆಮೊರೇಬಲ್, ಎವ್ರಿ ಡೇ ವಾಸ್ ಅ ನ್ಯೂ ಚಾಲೆಂಜ್, ಅನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನನಗೆ ನಾನು ಹೇಳಿದಂಗೆ ಒಂದು ಅದೃಷ್ಟ, ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಕೆಲಸ ಮಾಡೋಕ್ಕೆ. ಮತ್ತು ನಾನು ಒಳ್ಳೆ ಕೆಲಸ ಮಾಡಿದ್ದೆ ಅಂದ್ಬಿಟ್ಟು ನನಗೆ ತೃಪ್ತಿ ಇಲ್ಲ, ಇನ್ನೂ ಮಾಡಬೇಕಂತಲೇ ಅನಿಸ್ತದೆ. ಕೊಡಗು ದೇವರ ಭೂಮಿ ಈ ಥರ ಇರುತ್ತದೆ. ಇಲ್ಲಿ ಇದು ವಾತಾವರಣ ಚೆನ್ನಾಗಿರ್ತದೆ. ನಮಗೆ ಒಂದೇ ಒಂದು ಕಾನೂನು ರೀತಿಯಲ್ಲಿ ಕೆಲಸ ಮಾಡಬೇಕು. ಕಾನೂನು ಏನೇ ಇರ್ತದೆ ಆ ರೀತಿಯಲ್ಲಿ ನಮಗೆ ಕೆಲಸ ಮಾಡಬೇಕಂದ್ರೆ ಯಾವಾಗಲೂ ಇರ್ತದೆ. ಸೊ ಜನರ ಸಪೋರ್ಟ್ ನಮಗೆ ಬೇಕಾಗುತ್ತೆ. ಸೊ ಖಂಡಿತವಾಗಿ ನಾವು ಕಾನೂನು ರೀತಿಯಲ್ಲಿ ಸರಿಯಾಗಿ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತೀವಿ. ಸರ್, ಈಗ ಕೊಡಗು ಬಗ್ಗೆ ನಿಮ್ಗೆ ಏನು ತಿಳ್ಕೊಂಡಿದ್ದೀರಾ ಸರ್? ಈಗ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದ್ದೀರಾ, ಏನು ತಿಳ್ಕೊಂಡಿದ್ದೀರಾ, ಏನು ತಿಳ್ಕೊಳ್ತಾ ಇದ್ದೀರಾ? ಇಲ್ಲ, ಇನ್ನೂ ಭಾಳಷ್ಟೇ ತಿಳ್ಕೊಳ್ಳೋದು ಬೇಕಾಗುತ್ತೆ. ಪೊಲೀಸಲ್ಲಿ ಭಾಳಷ್ಟು ವಿಚಾರಗಳಿರ್ತದೆ. ಆಫೀಸರ್ಸ್ ಬ್ರೀಫಿಂಗ್ ತೆಗಿಬೇಕು. ತೊಗೊಂಡಾದ್ಮೇಲೆ ವಿಲ್ ಹ್ಯಾವ್ ಅ ಲಾಟ್ ಆಫ್ ಐಡಿಯಾ. ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ ಟ್ರೈ ಮಾಡಬೇಕು. ಮೇಲ್ಮಟ್ಟಕ್ಕೆ ಹೇಳೋದು ಸರಿ. ಕಮ್ಯುನಲ್ ಆಗಿ ಇದು ಸ್ವಲ್ಪ ಸೆನ್ಸಿಟಿವ್ಸ್ ಇಲ್ಲ, ಅದು ಬಗ್ಗೆ ನಾವು ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡಬೇಕು. ಫಸ್ಟ್ ಡೀಟೇಲ್ ಎಲ್ಲ ಮಾಹಿತಿ ತಗೋಬೇಕು. ಅದಾದ್ಮೇಲೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಬಂದಿದ್ದು ಖುಷಿ ಕೊಟ್ಟಿದೆ ಖಂಡಿತ ಆಗಿ. ನಗರದಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಬ್ಯಾಂಕ್ನ ಸಮಗ್ರ ಸೌಲಭ್ಯಗಳ ಮಾಹಿತಿ ಒಳಗೊಂಡ ಡಿಜಿಟಲ್ ಮಾಹಿತಿ ಪ್ರಚಾರ ಫಲಕಕ್ಕೆ ಚಾಲನೆ ನೀಡಲಾಯಿತು. ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೊಡಂದೆರ ಬಾಂಡ್ ಗಣಪತಿ ಡಿಜಿಟಲ್ ಪ್ರಚಾರ ಫಲಕವನ್ನು ಉದ್ಘಾಟಿಸಿ ಮಾತನಾಡಿ, ಮಡಿಕೇರಿಯಲ್ಲಿರುವ ಕೇಂದ್ರ ಬ್ಯಾಂಕ್ನಲ್ಲಿ ಕೇಂದ್ರೀಕೃತಗೊಂಡಿರುವ ಡಿಜಿಟಲ್ ವ್ಯವಸ್ಥೆಯ ಮಾಹಿತಿಯು ಜಿಲ್ಲೆಯಾದ್ಯಂತ ಡಿಸಿಸಿ ಬ್ಯಾಂಕ್ಗಳ 22 ಶಾಖೆಗಳಲ್ಲಿಯೂ ಟಿವಿ ಪರದೆಯ ಮೂಲಕ ಕಾಣಲಿದೆ. ಈ ಮೂಲಕ ಬ್ಯಾಂಕ್ ಗ್ರಾಹಕರಿಗೆ ಸುಲಭವಾಗಿ ಬ್ಯಾಂಕ್ನಿಂದ ದೊರಕುವ ಸಾಲ ಸೌಲಭ್ಯಗಳು, ಠೇವಣಿ, ಬಡ್ಡಿ ದರಗಳು, ವಿವಿಧ ರೀತಿಯ ಸೌಲಭ್ಯಗಳ ಸಮಗ್ರ ಮಾಹಿತಿ ದೊರಕುವುದು ಸುಲಭ ಸಾಧ್ಯವಾಗಲಿದೆ ಎಂದರು. 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಮಾಹಿತಿ ಫಲಕ ಅಳವಡಿಸಿದ್ದೇವೆ. ಹಾಗೆಯೇ ರಾತ್ರಿಯಲ್ಲಿಯೂ ಜನರ ಗಮನ ಸೆಳೆಯುವ ಡಿಜಿಟಲ್ ಫಲಕವೊಂದು 1.60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಳವಡಿಸಲಾಗಿದೆ ಎಂದು ಬಾಂಡ್ ಗಣಪತಿ ಹೇಳಿದರು. ಇವತ್ತು ನಮ್ಮ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ನಮ್ಮ ಕೊಡಗು ಜಿಲ್ಲೆಯಲ್ಲಿರುವ 21 ಶಾಖೆಗಳು ಹಾಗೂ ಕೇಂದ್ರ ಕಚೇರಿಯಲ್ಲಿ ಒಂದು ಡಿಜಿಟಲ್ ಡಿಸ್ಪ್ಲೇಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮಗೆ ಆಗಮಿಸಿದಂಥ ಎಲ್ಲ ಪತ್ರಕರ್ತ ಮಾಧ್ಯಮದವರಿಗೂ ಹಾಗೂ ಛಾಯಾಗ್ರಾಹಕರಿಗೂ ನಮ್ಮ ಆಡಳಿತ ಮಂಡಳಿಯವರಿಗೆ ಸ್ವಾಗತವನ್ನು ಕೋರುತ್ತಾ, ಹಾಗೆ ನಮ್ಮ ಎಲ್ಲ ನಿರ್ದೇಶಕರಿಗೂ ಉಪಾಧ್ಯಕ್ಷರು ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ನಮ್ಮ 21 ಶಾಖೆಗಳು ಕೊಡಗಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗೆ ಕೊಡಗಿನಲ್ಲಿ ಸುಮಾರು 23 ಖಾಸಗಿ ಬ್ಯಾಂಕ್ಗಳು ಹಾಗೂ ವಾಣಿಜ್ಯ ಬ್ಯಾಂಕ್ಗಳು ಸುಮಾರು 174 ಶಾಖೆಗಳನ್ನು ಹೊಂದುವುದರ ಮೂಲಕ ಇವತ್ತು ಕಾರ್ಯವನ್ನು ನಿರ್ವಹಿಸುತ್ತಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಒಂದು ನಾಗರಿಕರಿಗೆ ಬೇಕಾದಂಥ ಸೇವೆಯನ್ನು ಕೊಡುವಲ್ಲಿ ನಾವು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಪ್ರಥಮ ಹೆಜ್ಜೆಯಾಗಿ ಇವತ್ತು ಒಂದು ಡಿಜಿಟಲ್ ಡಿಸ್ಪ್ಲೇಯನ್ನು ಅನಾವರಣ ಮಾಡುವುದರ ಮೂಲಕ ನಮ್ಮ ಗ್ರಾಹಕರಿಗೆ ಹಾಗೂ ಸಾಲಗಾರ ಇರುವುದು, ಠೇವಣಿದಾರರು ಇರುವುದು, ಅವರಿಗೆ ಶಾಖೆಗಳಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರುವಂಥ ವಿವಿಧ ರೀತಿಯ 57 ಸಾಲಗಳ ಒಂದು ಬಡ್ಡಿ ಆಕರಣೆ ಇರುವುದು ಅಥವಾ ವಿವಿಧ ರೀತಿಯ ನಿರಕು ಠೇವಣಿಯ ಬಡ್ಡಿಯನ್ನು ಆಕರಣೆ ಮಾಡುವುದರ ಮೂಲಕ ಅವರಿಗೆ ಪ್ರಕಟಣೆ ಮಾಡುವುದು ಇದುವರೆಗೆ ನಮ್ಮ ನೋಟಿಸ್ ಬೋರ್ಡಿನಲ್ಲಿ ಅಳವಡಿಸಲಾಗಿತ್ತು. ಹೊಸ ಒಂದು ಪ್ರಯೋಗದಂತೆ ಇವತ್ತು ಡಿಜಿಟಲ್ ಡಿಸ್ಪ್ಲೇಯನ್ನು ಮಾಡುವುದರ ಮೂಲಕ ಕೊಡಗು ಜಿಲ್ಲೆಯಲ್ಲಿ 23 ಬ್ಯಾಂಕ್ಗಳ ಪೈಕಿ ಮೊದಲ
ಬಾರಿಗೆ ನಾವು ಇದರಲ್ಲಿ ಸಫಲರಾಗಿದ್ದೇವೆ. ಇದಕ್ಕೆ ಸುಮಾರು ನಮ್ಮ ದುಡಿಯೋ ಬಂಡವಾಳದಿಂದ ನಾವು 19 ಲಕ್ಷ ಖರ್ಚನ್ನು ಮಾಡುವುದರ ಮೂಲಕ 21 LED ಹಾಗೆ ಕೇಂದ್ರ ಕಚೇರಿಯಲ್ಲಿ ಒಂದು LED ಡಿಸ್ಪ್ಲೇನ ಇಡುವುದರ ಮೂಲಕ ಹಾಗೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇರುವಂಥ ಮೇಲ್ಛಾವಣಿಯಲ್ಲಿ ರಾತ್ರಿ ಹಾಗೂ ಹಗಲು ನಾಗರಿಕರಿಗೆ ಬೇಕಾದಂಥ ಕೇಂದ್ರ ಕಚೇರಿಯ ಒಂದು ನಾಮಫಲಕವನ್ನು ಡಿಜಿಟಲ್ ಡಿಸ್ಪ್ಲೇ ಮೂಲಕ ಇವತ್ತು ಅನಾವರಣ ಮಾಡಿದ್ದೀವಿ. ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯವರು ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ಕಳೆದ ತ್ರೈಮಾಸಿಕ ಅವಧಿಯಲ್ಲಿ ಲೀಡ್ ಬ್ಯಾಂಕಿನ ಮುಖಾಂತರ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಾವು 23 ಖಾಸಗಿ ಬ್ಯಾಂಕು ಮತ್ತು ವಾಣಿಜ್ಯ ಬ್ಯಾಂಕುಗಳ ಪೈಕಿ ನಾವು ಪ್ರಥಮ ಸ್ಥಾನದಲ್ಲಿ ನೇರಕು ಠೇವಣಿ ಇರ್ಬೋದು, ರೈತರಿಗೆ ಬೇಕಾದಂಥ ಮತ್ತು ರೈತರಲ್ಲದವರಿಗೆ ಬೇಕಾದಂಥ ಸಾಲ ಸೌಲಭ್ಯ ಕೊಡುವಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದೀವಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊಡಗು DCC ಬ್ಯಾಂಕ್ ಕೊಡಗಿನಲ್ಲಿರುವಂಥ ಇತರ ಎಲ್ಲ ಬ್ಯಾಂಕ್ಗಳಿಗೆ ಪೈಪೋಟಿಯನ್ನು ನೀಡುವುದರ ಮೂಲಕ ಮೊದಲ ಸ್ಥಾನದಲ್ಲಿದೆ. ಇನ್ನು ಮುಂದಕ್ಕೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಕೊಡಗಿನ ಸಾರ್ವಜನಿಕರ ಎಲ್ಲ ರೈತಾಪಿ ವರ್ಗದವರ ಹಿತವನ್ನು ಕಾಯುವುದರ ಮೂಲಕ ನಮ್ಮ ಆಡಳಿತ ಮಂಡಳಿಯವರು ಒಳ್ಳೆಯ ಕಾರ್ಯಕ್ರಮವನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡುತ್ತಾ, ಹಾಗೆ ಸಹಕಾರ ಸಂಘಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಇರ್ಬೋದು, ಬೇರೆ ವಿವಿಧ ರೀತಿಯ ಸಲಹೆ ಸಹಕಾರಗಳನ್ನು ಕೊಡುವುದರ ಮೂಲಕ ಒಂದು ಒಳ್ಳೆಯ ಒಂದು ಸಹಕಾರ ಕ್ಷೇತ್ರದಲ್ಲಿ ಕೊಡಗು ರಾಜ್ಯದಲ್ಲಿ ಕೊಡಗು ಜಿಲ್ಲೆ ಒಂದು ಒಳ್ಳೆಯ ಸಹಕಾರ ಕ್ಷೇತ್ರದಲ್ಲಿ ದುಡಿಯುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ನಾವು ಕೊಡಗಿನ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀವಿ. ಕೆಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಬಿಡಿ ಮಂಜುನಾಥ್ ಮಾತನಾಡಿ, ಸಮಾಜದಲ್ಲಿ ಎಲ್ಲ ರಂಗಗಳು ನಾಗಾಲೋಟದಲ್ಲಿ ಡಿಜಿಟಲ್ ವ್ಯವಸ್ಥೆ ಅಳವಡಿಸಿಕೊಳ್ಳುತ್ತಿರುವಾಗ ಕೆಡಿಸಿಸಿ ಬ್ಯಾಂಕ್ ಕೂಡ ಇದೀಗ ಗ್ರಾಹಕರಿಗೆ ಡಿಜಿಟಲ್ ಮಾಧ್ಯಮದ ಮೂಲಕ ಸಮಗ್ರ ಮಾಹಿತಿಯನ್ನು ನೀಡಲು ಮುಂದಾಗಿದೆ ಎಂದರು. ನಮ್ಮ ಅಧ್ಯಕ್ಷರು ಹೇಳಿದಂತೆ ಒಂದು ಮುಂಚೂಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಬ್ಯಾಂಕ್, ಈ ಬ್ಯಾಂಕ್ ಒಂದು ವ್ಯವಸ್ಥೆಯಲ್ಲಿ ಇಡೀ ಕೊಡಗಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಎಲ್ಲ ರೈತಾಪಿ ಜನರಿಗೆ ಅತಿ ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಡುವಲ್ಲಿ ನಾವು ಸಫಲರಾಗಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುವಂಥ ವಿಚಾರ. ಯಾಕೆ ಅಂತ ಹೇಳಿದರೆ ಇವತ್ತು ಎಲ್ಲ ಸ್ತರಗಳಲ್ಲಿಯೂ ಕೂಡ ಡಿಜಿಟಲೈಸೇಷನ್ ಆಯ್ತಾ ಇರುವಂಥ ಈ ಸಂದರ್ಭದಲ್ಲಿ ಪ್ರಚಾರವೂ ಕೂಡ ಡಿಜಿಟಲೈಸೇಷನ್ ಆಗ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಕೆಲವು ಬ್ಯಾಂಕ್ಗಳು ಆಟೋದಲ್ಲಿ ಅವರ ಒಂದು ಕಾರ್ಯಕ್ರಮಗಳನ್ನು, ಸಾಲ ವಿವರಗಳನ್ನು, ಅವರ ನೇರಕು ಠೇವಣಿಯ ಬಡ್ಡಿಯ ವಿವರಗಳನ್ನು ಆಟೋದಲ್ಲಿ ಅನೌನ್ಸ್ ಮಾಡಿಕೊಂಡು ಪ್ರಚಾರಪಡಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನೋಡಿದ್ದೇವೆ. ಅದೇ ಯಾಕೆ ಅಂತ ಹೇಳಿದರೆ, ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬಹಳ ಒಂದು ಪೈಪೋಟಿ ಇದೆ. ಈ ಪೈಪೋಟಿಯ ಮಧ್ಯದಲ್ಲಿಯೂ ಕೂಡ ನಾವು ಉತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಇಂಥ ಸಂದರ್ಭದಲ್ಲಿ ಪ್ರಚಾರ ಕೂಡ ಬಹಳ ಮುಖ್ಯ. ನಾವು ಒಳ್ಳೆಯ ಕೆಲಸವನ್ನು ಮಾಡುವುದರ ಜೊತೆಗೆ ಮಾಡಿರುವ ಕೆಲಸವನ್ನು ಜನರಿಗೆ ತಿಳಿಸುವಂಥ ವಿಚಾರಗಳನ್ನು ಕೂಡ ಮಾಡಬೇಕು. ಅದರಲ್ಲಿ ಪ್ರಥಮ ಹೆಜ್ಜೆಯಾಗಿ ಈ ರೀತಿಯ ಒಂದು ಡಿಜಿಟಲೈಸೇಷನ್ ಪ್ರೋಗ್ರಾಮನ್ನು ಮಾಡಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ. ಜೊತೆಗೆ ಬೇರೆ ಬ್ಯಾಂಕ್ಗಿಂತ ಯಾವುದೇ ವಿಚಾರದಲ್ಲಿಯೂ ಕೂಡ ನಾವು ಕಡಿಮೆ ಇಲ್ಲ. ಕೋಪರೇಟಿವ್ನ ಅಂದರೆ ಒಂದು ರೀತಿಯಲ್ಲಿ ಸಹಕಾರ ಒಂದು ಕ್ಷೇತ್ರ ಬೇರೆ ಒಂದು ಬ್ಯಾಂಕ್ಗಳಿಗೆ ಹೋಲಿಸಿದಾಗ ನಾವು ಒಂದು ರೀತಿಯಲ್ಲಿ ಅಷ್ಟು ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕಿಲ್ಲ, ಅವರ ಪೈಪೋಟಿ ಕೊಡುವುದಿಲ್ಲ ಅನ್ನೋ ಒಂದು ಮನೋಭಾವನೆ ಜನರಲ್ಲಿತ್ತು. ಅದನ್ನು ತೊಡೆದು ಹಾಕುವಂಥ ಕೆಲಸದಲ್ಲಿ ನಾವು ಸಫಲರಾಗಿದ್ದೀವಿ ಅಂತ ತಿಳ್ಕೊಂಡಿದ್ದೇವೆ. ಈ ಒಂದು 100 ವರ್ಷ ತುಂಬಿ 101 ವರ್ಷ ಕಳೆದಂಥ ಈ ಒಂದು ಬ್ಯಾಂಕ್ನಲ್ಲಿ ಈ ರೀತಿಯ ಹೆಜ್ಜೆಯನ್ನು ಇಟ್ಟು ಇನ್ನು ಮುಂದೆಯೂ ಕೂಡ ಜನರಿಗೆ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದರಲ್ಲಿ ನಾವೆಲ್ಲ ಕಟಿಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇದ್ದೇವೆ. ಧನ್ಯವಾದ. ಬ್ಯಾಂಕ್ ಉಪಾಧ್ಯಕ್ಷರಾದ ಕೇಟೋಳಿರ ಎಸ್ ಹರೀಶ್ ಪೂವಯ್ಯ, ನಿರ್ದೇಶಕರಾದ ಬಿಕೆ ಚಿಣ್ಣಪ್ಪ, ಎಸ್ಪಿ ಭರತ್ ಕುಮಾರ್, ಹೊಟ್ಟೆಂಗಡ ಎಂ ರಮೇಶ್, ಪಟ್ರಪಂಡ ಬಿ ರಘುನಾಣಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರ ಸಂಚಾರ ಪೊಲೀಸರು ಹಾಗೂ ಕ್ಲಬ್ ಮಹೀಂದ್ರ ಸಹಯೋಗದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಬೈಕ್ ಜಾಥಾದ ಮೂಲಕ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಸುಮಾರು 20ಕ್ಕೂ ಹೆಚ್ಚು ಬೈಕ್ನಲ್ಲಿ ನಗರದ ಸುದರ್ಶನ ವೃತ್ತದಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಜಾಥಾ ನಡೆಸಿದ ಪೊಲೀಸ್ ಸಿಬ್ಬಂದಿಗಳು ವಾಹನ ಸವಾರರಿಗೆ ಟ್ರಾಫಿಕ್ ನಿಯಮಗಳನ್ನು ಸರಿಯಾಗಿ ಪಾಲಿಸುವಂತೆ ಅರಿವು ಮೂಡಿಸಲಾಯಿತು.
ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಕ್ಲಬ್ ಮಹೇಂದ್ರ ವತಿಯಿಂದ ನಗರದಲ್ಲಿ ಹಮ್ಮಿಕೊಂಡಿದೆ. ಸಾಲಿನ ರಸ್ತೆ ಸುರಕ್ಷತಾ ಸಪ್ತಾಹ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ದಿವಸ ನಾವು ಬೆಳಗ್ಗೆ 9 ಗಂಟೆಯಿಂದ ಸುದರ್ಶನ್ ಸರ್ಕಲ್ ಇಂದ ನಾವು ಹಳೆ ಬಸ್ ಸ್ಟ್ಯಾಂಡ್ ವರೆಗೂ ಕೂಡ ನಾವು ಏನು ಸೈಕಲ್ ನಲ್ಲಿ ಒಂದು ಜಾಟ ಬಂದಿದ್ದೀವಿ. ಈ ಒಂದೆಲ್ಲ ಕೂಡ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಕ್ಲಬ್ ಮಹೇಂದ್ರದ ಎಲ್ಲ ಅವರ ಮಿತ್ರರಿಗೂ ಕೂಡ ನಾನು ನಮ್ಮ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾವುಗಳು ಕೂಡ ಈ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜಾಥಾದಲ್ಲಿ ಈ ಒಂದು ಸಂಚಾರ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು, ಸಂಚಾರ ನಿಯಮಗಳ ಪಾಲನೆಗೆ ತಾವುಗಳೆಲ್ಲ ಸಹಕರಿಸಬೇಕು. ಸಂಚಾರ ನಿಯಮಗಳನ್ನು ನಾವೇನು ಕರ್ತವ್ಯ ನಿರ್ವಹಿಸ್ತೀವಿ ಪ್ರತಿಯೊಬ್ಬರು ಕೂಡ ಅದರಿಂದ ಒಂದು ಜೀವನವನ್ನು ಕೂಡ ನಾವು ರಕ್ಷಿಸಬಹುದು. ನಾವು ಅದರಿಂದ ಎಲ್ಲರೂ ಕೂಡ ನಾವು ವಿನಂತಿ ಏನಂದ್ರೆ ಎಲ್ಲಾ ಸಾರ್ವಜನಿಕರು ಕೂಡ ಸಾರ್ವಜನಿಕರ ಸಂಚಾರ ನಿಯಮಗಳನ್ನು ಪಾಲಿಸಿ ಸುರಕ್ಷತೆಯನ್ನು ಕಾಪಾಡಿ ಅಂತೇಳಿ ನಾವು ಎಲ್ಲ ಸಾರ್ವಜನಿಕರನ್ನು ಕೂಡ ನಾವು ಮನವಿ ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ಸಂಚಾರ ನಿಯಮದಲ್ಲಿ ಸಿಬ್ಬಂದಿವರೆಗೂ ಏನು ನಾವು ಆಚರಿಸ್ತೀವಿ ನೇಮಿಸಿರ್ತೀವಿ ಸಿಬ್ಬಂದಿಯವರು ಕೂಡ ಕರ್ತವ್ಯ ನಿರ್ವಹಿಸ್ತೀವಿ. ನಮ್ಮ ಸಾರ್ವಜನಿಕರೊಂದಿಗೆ ನಮ್ಮ ಕರ್ತವ್ಯ ಇರುತ್ತೆ. ಕರ್ತವ್ಯಗಳು ಕೂಡ ಸಿಬ್ಬಂದಿಯವರ ಜೊತೆ ಪಾಲಿಸಬೇಕು. ಮತ್ತೆ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಟ್ರಿಪಲ್ ರೈಡಿಂಗ್ ಹೋಗ್ಬಾರ್ದು, ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬಾರ್ದು, ಸುರಕ್ಷಿತವಾದಂತಹ ಕ್ರಮಗಳನ್ನು ಉಪಯೋಗಿಸಬೇಕು. ಈ ಒಂದು ಸಂಚಾರ ನಿಯಮವನ್ನು ಪಾಲಿಸಿದರೆ ಎಲ್ಲ ಕೂಡ ಯಾರೇ ಆಗಲಿ ಒಂದು ರಸ್ತೆಯಲ್ಲಿ ಒಬ್ಬರು ವೆಹಿಕಲ್ ಹೋಗ್ತಾ ಇದ್ದಾಗ ಅವರು ತಮ್ಮ ವಾಹನವನ್ನು ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಇನ್ನೊಬ್ಬರಿಗೆ ಒಂದು ಅಪಘಾತ ಆಗುತ್ತೆ. ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಶಿವಶಂಕರ್, ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಟ್ರಾಫಿಕ್ ಎಸ್ಐ ದೇವರಾಜ್ ಹಾಗೂ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಕ್ಲಬ್ ಮಹೇಂದ್ರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿಯಲ್ಲಿ ನೂತನವಾಗಿ ವಾಹನಗಳಿಗೆ ಬಳಸಿ. ನಿಮ್ಮ ವಾಹನದ ಟೈರ್ ಪಂಚರ್ ಇತರ ಸಮಸ್ಯೆಗಳಿಗೆ ಕರೆ ಮಾಡಿ. ವಾಹನವಿರುವ ಸ್ಥಳಕ್ಕೆ ನುರಿತವರಿಂದ ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ ಮುಳಿಯಾ ಜುವೆಲ್ಸ್, ಯುನಿಕ್ ಡಿಸೈನ್ಸ್. ಯೂನಿಯನ್ ಬ್ಯಾಂಕ್ ಕಾಲೇಜು ರಸ್ತೆ ಮಡಿಕೇರಿ. ಗ್ರಾಹಕರಿಗೆ ಬ್ಯಾಂಕ್ನಲ್ಲಿ ದೊರೆಯುವ ಸಾಲ ಸೌಲಭ್ಯಗಳು: ಚಿನ್ನಾಭರಣ ಸಾಲ 1 ಗ್ರಾಂಗೆ ಹೆಚ್ಚಿನ ಮೌಲ್ಯದ ಹಣ ಪರಿಗಣಿಸಿ ಮಾರುಕಟ್ಟೆ ದರದ 80% ಮೌಲ್ಯವನ್ನು ಕನಿಷ್ಠ ಬಡ್ಡಿ ದರದಲ್ಲಿ ಸಾಲವನ್ನಾಗಿ ನೀಡಲಾಗುವುದು. ಕನಿಷ್ಠ ಬಡ್ಡಿ ದರ, ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯ, ಸೇವಾ ಶುಲ್ಕ ಕೇವಲ ರೂ. 100 ಮಾತ್ರ. ಗರಿಷ್ಠ 5 ಲಕ್ಷದವರೆಗೆ ಸಾಲ ಸೌಲಭ್ಯ. ಕೃಷಿಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳಿಗೆ ಸಾಲ ಪಡೆಯಬಹುದು. ಹೆಚ್ಚಿನ ವಿವರಗಳಿಗೆ ಕೂಡಲೇ ಸಮೀಪದ ಯೂನಿಯನ್ ಬ್ಯಾಂಕ್ ಅನ್ನು ಸಂಪರ್ಕಿಸುವುದು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.
shining senses in your life. Desirable Designs gives you treasured memory. Sharda Jewelers. ಯೂನಿಯನ್ ಬ್ಯಾಂಕ್ ಮುಸ್ಕಾನ್ ಯೋಜನೆ, ಅಪ್ರಾಪ್ತ ವಯಸ್ಕರಿಗೆ ಉಳಿತಾಯ ಬ್ಯಾಂಕ್ ಯೋಜನೆ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಬ್ಯಾಂಕ್ನ ಸೌಲಭ್ಯಗಳು. ಎಟಿಎಂ ಕ್ರೆಡಿಟ್ ಕಾರ್ಡ್ ಅನ್ನು ಪೋಷಕರು ಅಥವಾ ಪಾಲಕರಿಗೆ ನೀಡಲಾಗುವುದು. ಪೋಷಕರ ಅಥವಾ ಪಾಲಕರ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ರು 2 ಲಕ್ಷ ರೂಪಾಯಿಗಳ ಉಚಿತ ವೈಯಕ್ತಿಕ ಅಪಘಾತ ವಿಮಾ ರಕ್ಷಣೆ ಡೆಬಿಟ್ ಕಾರ್ಡ್ನೊಂದಿಗೆ. ಮುಸ್ಕಾನ್ ಖಾತೆಯನ್ನು ತೆರೆದಿರುವ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಮೊದಲ ಆರ್ಡಿಯೊಂದಿಗೆ ಉಚಿತ ವಿಮಾ ಸೌಲಭ್ಯ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸಮೀಪದ ಯೂನಿಯನ್ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ರಸ ಹೀರುವ ಕೀಟಗಳ ದಾಳಿ ನಡೆದಾಗಲೆಲ್ಲ ರೈತರಿಗೆ 4 ಪಟ್ಟು ನಷ್ಟ ತಪ್ಪಿದ್ದಲ್ಲ. ಬೆಳವಣಿಗೆ ಹಂತದಲ್ಲಿಯೇ ದಾಳಿ ಮಾಡುವ ಈ ಕೀಟ ಎಲೆಗಳ ಕೆಳಗೆ ಆಸರೆ ಪಡೆಯುತ್ತದೆ. ಅಪಾಚೆಯ ಸರಿಯಾದ ಬಳಕೆಯ ಮೂಲಕ ಅತಿ ಬೆಳೆಯನ್ನು ಕಾಪಾಡುತ್ತದೆ, ಬಂಪರ್ ಇಳುವರಿ ನೀಡುತ್ತದೆ. UPL ಅವರ ಅಪಾಚೆ ಉಜ್ವಲ ಭವಿಷ್ಯವನ್ನು ಉಜ್ವಲವಾಗಿ ಆರಂಭಿಸಿ. ಸ್ಥಿರ ಠೇವಣಿ ಮೇಲೆ ಅತ್ಯಧಿಕ ಆಕರ್ಷಕ ಬಡ್ಡಿದರ, 599 ದಿನಗಳ ಸ್ಥಿರ ಠೇವಣಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಥಿರ ಠೇವಣಿ ಮೇಲೆ ಅತ್ಯಧಿಕ ಆಕರ್ಷಕ ಬಡ್ಡಿದರ ,7.5. ನಾಮನಿರ್ದೇಶನ ಸೌಲಭ್ಯವಿದೆ. 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ,8.5 ಬಡ್ಡಿದರ. ಹೆಚ್ಚಿನ ಮಾಹಿತಿಗೆ ಮಡಿಕೇರಿಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯನ್ನ ಸಂಪರ್ಕಿಸುವುದು. ಸಮಾಜದಲ್ಲಿ ಶೋಷಿತ ಜನ ಮತ್ತು ನಿರ್ಗತಿಕರ ಏಳಿಗೆಯಿಂದ ಮಾತ್ರ ದೇವರ ಪ್ರೀತಿಯನ್ನ ಗಳಿಸಬಹುದಾಗಿದೆ. ಸರ್ವರು ಸೇವೆ ಎಂಬುದನ್ನು ಜೀವನದ ಒಂದು ಭಾಗವೆಂದು ಪರಿಗಣಿಸಬೇಕೆಂದು ಚಟ್ಟಳ್ಳಿಯ ಸಂತ ಸೆಬಾಸ್ಟಿನ್ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜೆರಾಲ್ಡ್ ಸ್ವಿಕೆರ ಅಭಿಪ್ರಾಯಪಟ್ಟರು. ಸಂತ ಜೋಸೆಫರ ಸೇವಾ ಸಂಘ ಸಿದ್ದಾಪುರ ವತಿಯಿಂದ ಹೊಸ ವರ್ಷದ ಆಚರಣೆಯ ಅಂಗವಾಗಿ ಸಿದ್ದಾಪುರದ ಸೆಂಟನರಿ ಹಾಲ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಲಕ್ಕಿ ಡಿಪ್ ಮತ್ತು ವಿಶೇಷ ಚೇತನರಿಗೆ ಗಾಲಿ ಕುರ್ಚಿ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರೆವರೆಂಡ್ ಫಾದರ್ ಜೆರಾಲ್ಡ್ ಸ್ವಿಕೆರ, ಅನಾದಿ ಕಾಲದಿಂದಲೂ ಕ್ರೈಸ್ತ ಧರ್ಮವು ಸೇವಾ ಮನೋಭಾವದಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನುಸರಿಸಿಕೊಂಡು ಬರ್ತಾ ಇದೆ. ಸಮಾಜದ ನಿರ್ಗತಿಕ ಬಡ ವಿವಿಧ ವಿಕಲಚೇತನರನ್ನ ಗುರುತಿಸಿ ಸೇವಾ ಮನೋಭಾವದಿಂದ ಗಾಲಿ ಕುರ್ಚಿಗಳನ್ನು ವಿತರಣೆ ಮಾಡ್ತಾ ಇರೋದು ಶ್ಲಾಘನೀಯವೆಂದರು. ಮೊದಲ ಆದ್ಯತೆ ಅದು ಯೇಸು ಕೊಟ್ಟಂತ ಮೊದಲ ಕರ್ತವ್ಯ, ಪ್ರೀತಿಯ ಸಂಕೇತ ಸೇವೆಯಾಗಿದೆ. ಆದ್ದರಿಂದ ಯೇಸು ಹೇಳುತ್ತಿದ್ದರೆ, ಮಾನವನ ಪ್ರೀತಿಸು, ಎಲ್ಲರ ಪ್ರೀತಿಸು, ದ್ವೇಷಿಸದಿರು, ಎಲ್ಲರ ಪ್ರೀತಿಸು, ಇದು ನಾನು ನಿಮಗೆ ಕೊಟ್ಟ ಆದೇಶ. ನೀನು ನನ್ನನ್ನು ವಿಶ್ವಾಸಿಸುತ್ತಿ, ನನ್ನನ್ನು ಪ್ರೀತಿಸುತ್ತಿ ಎನ್ನುವುದಾದರೆ ನಿನ್ನ ನೆರೆಯವನ ಮೊದಲು ಪ್ರೀತಿಸು, ನಿನ್ನಂತೆ ಪ್ರೀತಿಸು. ಇದು ಯೇಸು ಕೊಟ್ಟ ಆದೇಶ. ನನಗನಿಸುತ್ತೆ, ವಿಶ್ವದಾದ್ಯಂತ ಸೇವಾ ಕಾರ್ಯವನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡುತ್ತಿರುವ ಸಂಘ ಸಂಸ್ಥೆಗಳಾದರೆ ಇದು ಕ್ರೈಸ್ತ ಸಂಘ ಸಂಸ್ಥೆಗಳು. ಆದರೆ ಇದಕ್ಕೆ ಬೇರೆ ಸಂಘ ಸಂಸ್ಥೆಗಳು ವ್ಯತಿರಿಕ್ತವಾಗಿ ಇವೆ ಎನ್ನುವುದಲ್ಲ. ಆದರೆ ಕ್ರೈಸ್ತ ಧರ್ಮಸಭೆ ಸ್ವರ್ಣ ಕ್ಲಿನಿಕ್ನ ಡಾಕ್ಟರ್ ಉದಯ್ ಕುಮಾರ್ ಮತ್ತು ಮುಸ್ಲಿಂ ಜಮಾತ್ನ ಸಿದ್ದಾಪುರ ಕಾರ್ಯದರ್ಶಿಗಳಾದ ರೌಫ್ ಹಾಜಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಹಾಗೆ ಈ ಒಂದು ಸಂತ ಜೋಸೆಫರ ಸೇವಾ ಸಂಘ ಇವತ್ತು ಅಶಕ್ತರಿಗೆ ಸೇವಾ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಅವರಿಗೆ ಇನ್ನು ಮುಂದೆಯೂ ದೇವರು ಇನ್ನಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹೇಳ್ತಾ ನನ್ನ ಸಣ್ಣ 2 ಮಾತನ್ನು ಇಲ್ಲಿಗೆ. ಸಂತ ಜೋಸೆಫರ ಸೇವಾ ಸಂಘದ ಅಧ್ಯಕ್ಷರಾದ ಕುರಿಯಾಕೋಸ್, ಗ್ರಾಮದ ನಿವಾಸಿ ಅನ್ಸಾದ್, ಗೋಣಿಕೊಪ್ಪ ನಿವಾಸಿ ಕಿರಣ್ ಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕೊಡಗಿನ ಜಾನಪದ ಕಲಾವಿದೆ ಐಮುಡಿಯಂಡ ರಾಣಿ ಮಾಚಯ್ಯ ಅವರನ್ನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾಲೇಜಿನ ನ್ಯಾಕ್ ಕೊಠಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಅಂಬಾಟಂಡ ಪಾರ್ವತಿ ಅಪ್ಪಯ್ಯ ಹಾಗೂ ಪದಾಧಿಕಾರಿಗಳು, ನಿರ್ದೇಶಕರು, ಕಾಲೇಜು ಉಪನ್ಯಾಸಕರು ಸನ್ಮಾನಿಸಿ ಗೌರವಿಸಿದರು. ಹಳೆ ವಿದ್ಯಾರ್ಥಿ ಸಂಘದ ನಿರ್ದೇಶಕಿಯಾಗಿರುವ ರಾಣಿ ಮಾಚಯ್ಯ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವುದಕ್ಕೆ ಎಲ್ಲರೂ ಸಂತಸ ವ್ಯಕ್ತಪಡಿಸಿ ಅನಿಸಿಕೆ ಹಂಚಿಕೊಂಡರು.
ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಣಿ ಮಾಚಯ್ಯ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿಗಳು ತನ್ನ ತಂಡವನ್ನು ಪ್ರತಿನಿಧಿಸಿ ರಾಜ್ಯ 12 ಜಿಲ್ಲೆ, ದೇಶದ 13 ರಾಜ್ಯದಲ್ಲಿ ಪ್ರದರ್ಶನ ನೀಡಿದ್ದಾರೆ. ತನಗೆ ಸಂದಿರುವ ಪ್ರಶಸ್ತಿಗೆ ತಂದ ಎಲ್ಲ ವಿದ್ಯಾರ್ಥಿಗಳು ಕಾರಣವೆಂದರು. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ವರ್ಗದ ಮಂದಿ ತನಗೆ ಸಹಕಾರ ನೀಡಿದ್ದಾರೆ. ಕೊಡವ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರೆ ಜನಾಂಗ ಧರ್ಮದ ವಿದ್ಯಾರ್ಥಿಗಳು ತನ್ನ ತಂಡದಲ್ಲಿದ್ದಾರೆ. ಎಲ್ಲರನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ತಾ ಇದ್ದೇನೆ ಎಂದರು. ಸಂಘದ ಉಪಾಧ್ಯಕ್ಷ ನಾಟೋಳಂಡ ಡಿ ಚರ್ಮಣ, ನಿರ್ದೇಶಕ ನಂದಿ ನೆರವಣ್ಣ ಅಪ್ಪಯ್ಯ, ಕಾಲೇಜಿನ ಪ್ರಭಾರ ಪ್ರಾಂಶುಪಾಲ ಡಾ ಶ್ರೀಧರ್ ಹೆಗಡೆ, ಉಪನ್ಯಾಸಕರಾದ ಎಂಎನ್ ರವಿಶಂಕರ್, ಕಾರ್ಯದರ್ಶಿ ಬಳ್ಳಜಿರ ಬಿ ಅಯ್ಯಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈಗಲ್ ಐಸ್ ಶೂಟರ್ಸ್ ಬಟ್ಟಿರ ಎಂಬ ತೆಂಗಿನಕಾಯಿ ಗುಂಡು ಹೊಡೆಯುವ ಸ್ಪರ್ಧೆಯಿಂದ ಚಟ್ಟಳ್ಳಿಯ ಪ್ರೌಢಶಾಲಾ ಮೈದಾನದಲ್ಲಿ ಬಟ್ಟಿರ ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆಸಲಾಯಿತು. ಚಟ್ಟಳ್ಳಿಯ ಬಟ್ಟಿರ ಕುಟುಂಬದವರು ಕೊಡವ ಸಂಪ್ರದಾಯ ಉಡುಪಿನೊಂದಿಗೆ ವೇದಿಕೆಗೆ ತೆರಳಲಾಯಿತು. ಹಿರಿಯರಾದ ಬಟ್ಟಿರ ದೇವಯ್ಯ, ನಿವೃತ್ತ ಏರ್ಫೋರ್ಸ್ ಅಧಿಕಾರಿ ಪುತ್ತರಿರ ಗಣೇಶ್ ಭೀಮಯ್ಯ, ಬಟ್ಟಿರ ಬೋಪಯ್ಯ, ಬಟ್ಟಿರ ರಕ್ಷು ಕಾಳಪ್ಪ, ಮಂಗಳೂರು ಬಜ್ಪೆಯ ಸಿಮ್ಸ್ ಗನ್ ಹೌಸ್ ಮಾಲೀಕರಾದ ರಾಯ್ ಪ್ರಕಾಶ್ ಸಿಮನ್ಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಬಟ್ಟಿರ ರಕ್ಷೋ ಕಾಳಪ್ಪ, ಸಿಮ್ಸನ್, ಬಟ್ಟಿರ ಮುತ್ತಣ್ಣ ತೆಂಗಿನಕಾಯಿಗೆ ಗುಂಡು ಹೊಡೆದು ಶೂಟಿಂಗ್ ಸ್ಪರ್ಧೆಗೆ ಚಾಲನೆ ನೀಡಿದರು. ನಾಪಕ್ಲುವಿನಲ್ಲಿ ಒಳಾಂಗಣ ಶೂಟಿಂಗ್ ಕೇಂದ್ರ ಸ್ಥಾಪಿಸಲು ಸರ್ಕಾರಕ್ಕೆ ಒತ್ತಾಯಿಸಲಾಗಿದ್ದು, ಚುನಾವಣೆಯ ಬಳಿಕ ಶೂಟಿಂಗ್ ಕೇಂದ್ರ ಸ್ಥಾಪನೆಗೆ ಪ್ರಯತ್ನಿಸುವುದಾಗಿ ಮುಖ್ಯ ಅತಿಥಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ತೇಲಪಂಡ ಶಿವಕುಮಾರ್ ನಾಣಯ್ಯ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಹತ್ರ ಎಂತೆಲ್ಲೋ ಕಷ್ಟತ್ರ ಮಧ್ಯದಲ್ಲಿ ಬರೋದು ನಡೀತೀನಿ. ಅದನ್ನ ಭೋಜನಗೆ ಪ್ರಾಮಿಸ್ ಮಾಡಿದ್ದೀನಿ ಪಪ್ಪಿ ಏನಿದೆ ತನ್ನ ತೋರ್ತಿಗೆ ಬಂತೇ ಬರೋದು ಬಟ್ ನಂಗೆ ಇಂಥವ್ರ ಕಾರ್ಯಕ್ರಮ ನಾಡ ಜನ್ಮಭೂಮಿ ಇದೆ. ಸೊ ಅದನ್ನೈತೆ ಬಾರಿ ಕರ್ಮೆಯಪ್ಪ ನಿಂಗಡ ಎಲ್ಲರ ಮಧ್ಯಕ್ಕೆ ಬಂತು ಕೂಡೋದು ನೀಡು ನಾನು ಅನ್ನ ಭೋಜನಗೆ ಅಟ್ಲೀಸ್ಟ್ ಈವ್ನಿಂಗ್ ಅನ್ನಕ್ಕೆ ಬಂತಿರ್ತೀವಪ್ಪ ಅಟ್ ವಿರಾಜಪೇಟೆಲ್ ಅವರ ಕಾರ್ಯಕ್ರಮ ಉಂಟು ಪಪ್ಪಿ ಏನಿದೆ ವೇದಿಕೆಗಳ ಎಲ್ಲ ಬೆಂದೋಳೆ. ಚಟ್ಟಳ್ಳಿ ಪ್ರೌಢಶಾಲಾ ಸಂಚಾಲಕ ಹಾಗೂ ಚಟ್ಟಳ್ಳಿ ಕೊಡವ ಸಮಾಜದ ಅಧ್ಯಕ್ಷ ಮುಳ್ಳಂಡ ರತ್ತು ಚೆಂಗಪ್ಪ ಮಾತನಾಡಿ, ಚಟ್ಟಳ್ಳಿ ಪುಟ್ಟ ಗ್ರಾಮವಾದರೂ ಹಿಂದಿನಿಂದಲೂ ಕ್ರೀಡೆಗೆ ಹೆಸರುವಾಸಿಯಾಗಿದೆ. ಬಟ್ಟಿರ ಕುಟುಂಬಸ್ಥರು ಏರ್ಪಡಿಸಿರುವ ಶೂಟಿಂಗ್ ಸ್ಪರ್ಧೆಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಫಸ್ಟ್ ನಾನು ಇಷ್ಟಪಡ್ವಿ ಚಟ್ಟಳ್ಳಿಯ ಹಿಸ್ಟ್ರಿಲಿ 2070 ಇಸ್ವಿಜಿ ಚಟ್ಟಳ್ಳಿಲಿ ஒரு ஹாக்கி ಅನ್ನೋಂಥ ஒரு களிನ ஒரு ಗೌಜಿ ಮಾಡಂತವರು ಊರು ಚಟ್ಟಳ್ಳಿ ಇದೆ. ಇದಕ್ಕಾಯ್ತು ನಾನು ಇದಕ್ಕ ಈ ವೇದಿಕೆಯಲ್ಲಿ ಅಳತೆ ನಾವು ದಂಡ ಹಾಕೋಕೆ ಇಷ್ಟಪಡ್ವಿ. ಇಂದು ವೇದಿಕೆಯಲ್ಲಿ ಉಳ್ಳಂತ ನಂಗಡ ಎಲ್ಲ ದಾನಿಯಾಳೆ ಅಂದರೆ ಬಟ್ಟಿರ ಕುಟುಂಬಸ್ಥಂಗ ಎಲ್ಲರೂ ಈ ವೇದಿಕೆಯಲ್ಲಿ ಉಳ್ಳಿರ ನಡ ಗಂಡಿಯಂಗಳೇ ಅಂದರೆ ಇಂದ್ರ ಈ ಕೋರ್ಟ್ ನಮ್ಮೇರ ಆರ್ಗನೈಸರ್ಸ್ ಸಿರಿಯ ಮಕ್ಕ ನಾ ಕಾಮನಕ್ಕೆ ನಾಡ ಮೋಗೊಂಡ ಏಸ್ಕಾರ ಮಕ್ಕ ಬೇರಾಯ್ತು ಅವರು ಪುತ್ತರಿರ ಸುಜು ಬಿದ್ದಪ್ಪ, ಪುತ್ತರಿರ ಗಣೇಶ್ ಭೀಮಯ್ಯ, ಕೆಚಟ್ಟಿರ ಶಿವು, ಪುತ್ತರಿರ ಪ್ರೇಮ ಭೀಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಶನಿವಾರ ಸಂತೆಯಲ್ಲಿ ಗುಡುಗಳಲೆ ಜಯದೇವ ಜಾನುವಾರು ಜಾತ್ರೆಯ ಅಂಗವಾಗಿ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ತಂಡ ಪ್ರಥಮ ಸ್ಥಾನ ಗಳಿಸಿದೆ. ಈ ಹಿಂದೆ ಶಾಂತಹಳ್ಳಿಯ ಶ್ರೀ ಕುಮಾರಲಿಂಗೇಶ್ವರ ಜಾತ್ರೆಯ ಅಂಗವಾಗಿ ನಡೆದ ಕಬಡ್ಡಿ ಪಂದ್ಯಾವಳಿಯಲ್ಲೂ ಇದೇ ತಂಡ ಪ್ರಥಮ ಬಹುಮಾನ ಗಳಿಸಿತ್ತು. ಕೊಡಗು ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ಮಲ್ಲಪ್ಪ, ಕಾರ್ಯದರ್ಶಿ ನವೀನ್ ಹಾಗೂ ಪೃಥ್ವಿಗೌಡ ಮತ್ತಿತರರು ವಿಜೇತ ತಂಡಕ್ಕೆ ಶುಭ ಹಾರೈಸಿದರು.